ನಮಸ್ಕಾರ, ನಾನು ನಿಮ್ಮ ನಂಜುಂಡೇಶ್ವರ್ ಕುರುಬ್ರಳ್ಳಿ. ಇದೇನಪ್ಪ ಈಚಲ್ ಮರಗಳ ಹತ್ರ ಓಡಾಡ್ತಿದ್ದಾನೆ ಅಂತ ಆಶ್ಚರ್ಯ ಆಗ್ತಿದೆಯಾ? ಹೇಳೋದಕ್ಕೂ ಮುಂಚೆ ದಯವಿಟ್ಟು ನನ್ನ ಬಿಲ್ವಪತ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಷಯಕ್ಕೆ ಬರ್ತೀನಿ. ಇವು ಈಚಲು ಮರಗಳಲ್ಲ, ಖರ್ಜೂರದ ಮರಗಳು. ಇವು ಉಷ್ಣವಲಯ ಪ್ರದೇಶಗಳಲ್ಲಿ ಬೆಳೆಯುವ ಮರಗಳು. ಆದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕು ಡಿ ಪಾಳ್ಯ ಹೋಬಳಿಯ ಬಾದ್ಮಳ್ಳೂರು ಗ್ರಾಮದಲ್ಲಿ ರೈತನೊಬ್ಬ 6 ಎಕರೆ ಜಾಗದಲ್ಲಿ ಸುಮಾರು 480 ಸಸಿ ನೆಟ್ಟು ಮರಗಳನ್ನಾಗಿ ಮಾಡಿ ಈಗ ಫಸಲಿಗೆ ಬಂದಿವೆ. ಖರ್ಜೂರದಿಂದ ಆಗುವ ಪ್ರಯೋಜನಗಳನ್ನು ತಿಳಿಯೋಣ ಬನ್ನಿ. ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದು, ಹಠಾತ್ ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನಿಂದ ಅಪಾಯ ತಪ್ಪುವುದು, ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ದೇಹಕ್ಕೆ ಶಕ್ತಿ ನೀಡಿ ನಿಶಕ್ತಿಯನ್ನು ದೂರ ಮಾಡುತ್ತದೆ, ನರಮಂಡಲ, ಮೆದುಳಿನ ಶಕ್ತಿ, ಬುದ್ಧಿವಂತಿಕೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ, ಮೂಳೆಗಳನ್ನು ಬಲಪಡಿಸುವುದಲ್ಲದೆ ಈ ಹಣ್ಣಿನಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರುವುದರಿಂದ ರಕ್ತಹೀನತೆಯಂತಹ ರೋಗಗಳನ್ನು ತಡೆಗಟ್ಟುವಲ್ಲಿ ವಿಶೇಷ ಪಾತ್ರ ವಹಿಸುತ್ತದೆ. ಖರ್ಜೂರ ತಿನ್ನುವುದರಿಂದ ಸಾಕಷ್ಟು ಅನುಕೂಲತೆಗಳು ಇರುವುದರಿಂದ ತಜ್ಞರ ಸಲಹೆ ಪಡೆದು ಬಳಸಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು. ವಾವ್, ಸೂಪರಾಗೈತೆ. ಖರ್ಜೂರ ತೋಟದಲ್ಲಿ, ಖರ್ಜೂರದ ಮರದಲ್ಲಿ ಖರ್ಜೂರ ಕಿತ್ತು ತಿಂತಾ ಇರೋದು ಇದೇ ಮೊದಲನೇ ಸರಿ. ನಾನು ಅಂಗಡಿಯಲ್ಲಿ ಸಿಗೋ ಒಣ ಖರ್ಜೂರ ತಿಂದಿದ್ದೀನಿ, ಆದರೆ ಇದಂತೂ ನನಗೆ ತುಂಬ ಸಂತೋಷ ಕೊಡ್ತಾ ಐತೆ ಮನಸ್ಸಿಗೆ ಇವತ್ತು.